ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಒಂದು ಗಾದೆ ಮಾತಿದೆ. ಅದರಂತೆ ಇಲ್ಲಿ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದಾಗಿ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಏನು ಶುದ್ಧೀಕರಣ ಘಟಕಗಳು ಕಾರ್ಯನಿರ್ವಹಿಸ್ತಾ ಇಲ್ಲ. ಇದರಿಂದಾಗಿ ಜನಸಾಮಾನ್ಯರಿಗೆ ಏನು ಶುದ್ಧ ಕುಡಿಯುವ ನೀರು ಗಗನಕುಸುಮ ಆಗಿದೆ ಅಂತ ಹೇಳ್ಬೋದು. ಏನು ಕುಂದಗೋಳ ತಾಲೂಕಿನ ಬಹುತೇಕ 50% ಶುದ್ಧೀಕರಣ ಘಟಕಗಳು ಏನು ಕಾರ್ಯ ಬಂದ್ ಮಾಡಿದೆ ಅಂತ ಹೇಳ್ಬೋದು. ಇದರಿಂದಾಗಿ ಶುದ್ಧ ನೀರಿಗಾಗಿ ಜನತೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನೆಲ್ಲ ಸಮಸ್ಯೆ ಇದೆ ಮತ್ತು ಎಷ್ಟು ಶುದ್ಧ ಕುಡಿಯುವ ನೀರು ಘಟಕಗಳಿದ್ದಾವೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಕುಂದಗೋಳದ ಬಗ್ಗೆ ಹೇಳ್ತಾ ಇದ್ದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಒಂದಾಗಿದೆ. ಇಲ್ಲಿ ಈ ತಾಲೂಕಿನ ಜನತೆಗೆ ಏನು ಶುದ್ಧ ಕುಡಿಯುವ ನೀರು ಸಿಗಲಿ ಅಂತೇಳಿ ಸರ್ಕಾರ ವಿವಿಧ ಕಡೆ ಏನು ಶುದ್ಧೀಕರಣ ಘಟಕಗಳನ್ನ ಹಾಕಿದೆ. ಅಂದರೆ ವಾಟರ್ ಪ್ಯೂರಿಫೈಯರ್ನ ಅಳವಡಿಸಿದೆ. ಕುಂದಗೋಳ ಪಟ್ಟಣ ಸೇರಿ ಕುಂದಗೋಳ ಏನು ವಿವಿಧ ಗ್ರಾಮೀಣ ಪ್ರದೇಶದಲ್ಲೂ ಸಹ ಇಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಒಟ್ಟು ಆ ತಾಲೂಕಿನಲ್ಲಿ ಏನಂದರೆ 87 ಶುದ್ಧ ಕುಡಿಯುವ ನೀರು ಘಟಕಗಳನ್ನ ಅಳವಡಿಕೆ ಮಾಡಲಾಗಿದೆ. ಇದು ಕುಂದಗೋಳ ಪಟ್ಟಣದಲ್ಲಿನೇ 9 ಶುದ್ಧೀಕರಣ ಘಟಕಗಳನ್ನ ಅಳವಡಿಕೆ ಮಾಡಲಾಗಿದೆ. ಹೀಗೆ ಬೇರೆ ಬೇರೆ ಶಿರೂರು ಇರ್ಬೋದು, ಏನು ಸಂಶಿ ಇರ್ಬೋದು ಮತ್ತು ಬೇರೆ ಬೇರೆ ವಿವಿಧ ಗ್ರಾಮಗಳಲ್ಲೂ ಸಹ ಈ ಒಂದು ಶುದ್ಧೀಕರಣ ಘಟಕಗಳನ್ನ ಅಳವಡಿಸಿ ಏನು ಜನರಿಗೆ ಏನು ಕಾಯಿನ್ ಹಾಕಿದ ಕೂಡಲೇ ನೀರು ಶುದ್ಧ ನೀರು ಸಿಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ನೀವು ಆ ಒಂದು ತಾಲೂಕಿನಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಏನು ಶುದ್ಧೀಕರಣ ಘಟಕಗಳಿಗೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ತೀರಾ ಬೇಸರ ಆಗುತ್ತೆ. ಯಾಕಂದರೆ ಬಹುತೇಕ ಶುದ್ಧೀಕರಣ ಘಟಕಗಳು ಬಂದಾಗಿದ್ದಾವೆ. ಈಗೇನು ಕುಂದಗೋಳದಲ್ಲಿ ಸಂಖ್ಯೆ ಹೇಳಿದೆ, ಆ ಒಂದು ಸಂಖ್ಯೆಗಳ ಪೈಕಿ 50% ಶುದ್ಧೀಕರಣ ಘಟಕ ಬಂದಾಗಿದ್ದಾವೆ. ಮತ್ತು ಏನು ಕುಂದಗೋಳ ಪಟ್ಟಣದ ಒಂದು ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಒಟ್ಟು ಕುಂದಗೋಳ ಪಟ್ಟಣದಲ್ಲಿ 9 ಶುದ್ಧೀಕರಣ ಘಟಕಗಳನ್ನ ಅಳವಡಿಕೆ ಮಾಡಲಾಗಿದೆ ಬೇರೆ ಬೇರೆ ಕಾಲೋನಿಗಳಲ್ಲಿ, ವಾರ್ಡ್ಗಳಲ್ಲಿ. ಆದರೆ ಈ 9 ಪೈಕಿ 8 ಶುದ್ಧೀಕರಣ ಘಟಕಗಳು ಕಾರ್ಯನಿರ್ವಹಿಸ್ತಾ ಇಲ್ಲ. ಕೇವಲ ಒಂದೇ ಒಂದು ಶುದ್ಧೀಕರಣ ಘಟಕ ಮಾತ್ರ ಕೆಲಸ ಮಾಡ್ತಾ ಇದೆ. ಉಳಿದಂತೆ 8 ಸಹ ಶುದ್ಧೀಕರಣ ಘಟಕಗಳು ಬಂದಾಗಿದ್ದಾವೆ. ವಿಚಿತ್ರ ಅಂದರೆ ಕೆಲವೊಂದು ಶುದ್ಧೀಕರಣ ಘಟಕಗಳೇನಿದ್ದಾವೆ ಏನು ಉದ್ಘಾಟನೆಗೆ ಅಷ್ಟೇ ಸೀಮಿತ ಆಗಿದೆ ಅಂತ ಹೇಳ್ಬೋದು. ಸುಮಾರು 4-5-6 ವರ್ಷಗಳಿಂದಲೂ ಸಹ ಆ ಒಂದೇನು ಉದ್ಘಾಟನೆ ಆಗಿದ್ದಷ್ಟೇ ಬಿಟ್ಟರೆ ಉಳಿದ ಸಂದರ್ಭದಲ್ಲಿ ಅಲ್ಲಿ ನೀರು ಒಂದು ಹನಿ ನೀರನ್ನು ಸಹ ಕುಡಲಿಕ್ಕಾಗಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಏನು ಅಂದರೆ ಆ ಒಂದು ಯಾವುದೇ ರೀತಿ ಯಂತ್ರಗಳು ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ನೀರು ಸಪ್ಲೈ ಆಗ್ತಾ ಇಲ್ಲ. ಇನ್ನು ವಿಚಿತ್ರ ಅಂದರೆ ಕೆಲವೊಂದು ಕಡೆ ಆ ಒಂದು ಪವರ್ ಸಪ್ಲೈಗೇನು ಕೇಬಲ್ ಎಳೆದಿರ್ತಾರೆ, ಆ ಕೇಬಲ್ನೇ ಎತ್ಕೊಂಡು ಹೋಗಿದ್ದಾರೆ. ಇನ್ನು ಕೆಲವೊಂದು ಕಡೆ ಆ ಯಂತ್ರಗಳನ್ನೇ ಎತ್ಕೊಂಡು ಹೋಗಿದ್ದಾರೆ. ಮತ್ತು ಇನ್ನು ಕೆಲವೊಂದು ಕಡೆ ಏನು ಕುಂದಗೋಳ ಪಟ್ಟಣದಲ್ಲಿ ಕೆಲವೊಂದು ಕಡೆ ಏನಂದರೆ ಒಂದು ರೀತಿಯಲ್ಲಿ ಈ ಸಾಮಗ್ರಿ ಸಂಗ್ರಹಣೆಯ ಒಂದು ಸ್ಟೋರ್ ರೂಮ್ ಅನ್ನೋ ರೀತಿಯಲ್ಲೇ ಈ ಒಂದು ಶುದ್ಧ ಕುಡಿಯುವ ಘಟಕಗಳು ಮಾರ್ಪಟ್ಟಿವೆ. ಹೀಗಾಗಿ ಅಂದರೆ ಏನಲ್ಲಿ ಕುಡಿಯೋ ನೀರಿಗೆ ಜನರಿಗೆ ಒಂದು ಕಡು ಬಡವರು ಸಹ ಒಂದು ಶುದ್ಧ ಕುಡಿಯುವ ನೀರು ಸಿಗಲಿ ಮತ್ತು ಕಡಿಮೆ ದರದಲ್ಲಿ. ಯಾಕಂದರೆ ಶ್ರೀಮಂತರು ಅಲ್ಲೆಲ್ಲೋ ಒಂದು ಫಿಲ್ಟರ್ ವಾಟರ್ ತೊಗೋತಾರೆ, ಅಂದರೆ ತಾವೇ ಸ್ವಂತ ಫಿಲ್ಟ್ರನ್ನ ಹಾಕ್ಸ್ಕೊಳ್ತಾರೆ ಮನೆಗಳಲ್ಲಿ. ಇನ್ನು ಫಿಲ್ಟರ್ ವಾಟರ್ ಬಾಟಲ್ಗಳನ್ನ ಕುಡಿತಾರೆ. ಆದರೆ ಬಡವರಿಗೆ ಈ ರೀತಿಯ ಒಂದು ವ್ಯವಸ್ಥೆ ಆಗಲಿ ಮತ್ತು ಏನು ₹1-2 ಕಾಯಿನ್ ಹಾಕಿದ ಕೂಡಲೇ ಒಂದು 10 ಲೀಟ್ರು 20 ಲೀಟ್ರ್ ನೀರು ಸಿಗುವಂತಾಗಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲೇ ಈ ಒಂದು ಶುದ್ಧೀಕರಣ ಘಟಕಗಳನ್ನ ಅಳವಡಿಸಿದ್ದಾರೆ. ಆದರೆ ಅದ್ಯಾವುದೂ ಸಹ ಕೆಲಸ ಮಾಡದೇ ಇರೋದ್ರಿಂದಾಗಿ ಜನ ಮತ್ತೆ ಅದೇ ಏನು ರಾಡಿ ನೀರು ಅಥವಾ ಒಂದು ಅಶುದ್ಧ ನೀರನ್ನೇ ಬೋರ್ವೆಲ್ ನೀರು ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಏನು ಆ ಒಂದು ಏನು ಕುಂದಗೋಳ ಪಟ್ಟಣ ಸೇರಿ ಒಂದು ಕುಂದಗೋಳ ತಾಲೂಕು ಬೇರೆ ಬೇರೆ ಕಡೆಯಲ್ಲೂ ಸಹ ಈ ರೀತಿ ಇದೇ ಅವಸ್ಥೆ ಇದೆ. ಮತ್ತು ಇದು ಏನು ಮೇಂಟೈನ್ ಮಾಡ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಆದರೆ ಮೇಂಟೆನೆನ್ಸ್ ಹೆಸರಲ್ಲೂ ಸಹ ಜನ ಏನು ಅಧಿಕಾರಿಗಳು ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಮೇಂಟೆನೆನ್ಸ್ ತೋರಿಸ್ತಾ ಇದ್ದಾರೆ, ಆದರೆ ಅಲ್ಲಿ ಮೇಂಟೆನೆನ್ಸ್ ಆಗಿಲ್ಲ. ಆ ಒಂದು ಮೇಂಟೆನೆನ್ಸ್ ಹೆಸರಲ್ಲಿ, ಅದರ ದುರಸ್ತಿ ಹೆಸರಲ್ಲಿ ಹಣ ಕೊಳ್ಳೆ ಹೊಡೆಯುವಂಥ ಕೆಲಸ ನಡೆದಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಮತ್ತು ಏನು ಯಂತ್ರಗಳು ಕೆಟ್ಟು ತುಕ್ಕು ಹಿಡಿಯುವಂಥ ಪರಿಸ್ಥಿತಿ ಮತ್ತು ಇಡೀ ಒಂದು ಏನು ಶುದ್ಧೀಕರಣ ಘಟಕಗಳೇ ಒಂದು ತುಕ್ಕು ಹಿಡಿದ ಅವಸ್ಥೆಯಲ್ಲಿ ಕಾಣಿಸ್ತವೆ. ಅಂದರೆ ಅಷ್ಟರ ಮಟ್ಟಿಗೆ ಅದು ಕೇರ್ಲೆಸ್ ಆಗಿದೆ ಅಂತ ಹೇಳ್ಬೋದು ಆ ಒಂದು ಶುದ್ಧೀಕರಣ ಘಟಕಗಳು. ಆ ಒಂದು ಶುದ್ಧೀಕರಣ ಘಟಕಗಳನ್ನ ಅಟ್ಲೀಸ್ಟ್ ರಿಪೇರಿ ಮಾಡುವಂತಹ ಗೋಜಿಗೂ ಸಹ ಅಧಿಕಾರಿಗಳು ಹೋಗಿಲ್ಲ. ಇಲ್ಲಿ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ವರ್ತನೆ ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಅಲ್ಲಿ ಏನು ಶುದ್ಧೀಕರಣ ಘಟಕ ಕೇವಲ ಒಂದು ಹೆಸರಿಗಷ್ಟೇ ಒಂದು ಅಲ್ಲಿ ಘಟಕ ಸ್ಥಾಪನೆ ಆಗಿದೆ ಹೊರತಾಗಿ ಅಲ್ಲಿ ಜನರಿಗೆ ಆ ಒಂದು ಘಟಕದಿಂದ ಯಾವುದೇ ರೀತಿಯ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಅಟ್ಲೀಸ್ಟ್ ಈಗಲಾದ್ರೂ ಅದೊಂದಷ್ಟು ಏನು ದುರಸ್ತಿ ಮಾಡಿಸಿ ಏನು ಶುದ್ಧೀಕರಣ ಘಟಕದಲ್ಲಿ ಏನು ಒಂದಷ್ಟು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಬೇಕಂತೇಳಿ ಜನತೆ ಆಗ್ರಹಿಸ್ತಾ ಇದ್ದಾರೆ. ಈಗ ಸುಮಾರು ಒಂದು 7-8 ಅದಾವ್ರಿ ಇವು ಶುದ್ಧೀಕರಣ ಘಟಕಗಳ. ಇದರಲ್ಲಿ ಒಂದೇ ಚಲೋ ಐತ್ರಿ, ಉಳ್ಕಿದೆಲ್ಲ ಏನೈತಲ್ಲ ಬಂದ್ ಅದಾವ್ರಿ. ಈಗ ಇದು ನಾವು ಮಾತಾಡ್ತೇವಲ್ರಿ, ಕುಂದಗೋಳದ ಕಾಯ್ದಷ್ಟು ನಗರ ರೀ, ಇದು 1ನೇ ವಾರ್ಡ್ ಬರುತ್ತೆ. ಇದು ಒಂದು ಬಂದೈತಿ, ಇನ್ನೊಂದು ಒಳಗೊಂದು ಐತ್ರಿ ಇಲ್ಲಿ. ಅದು ಅದಂತೂ ಬಂದಾಗಿ ಸುಮಾರು ಒಂದು 5-6 ವರ್ಷ ಐತೆ. ಇದು ಬಂದಾಗಿ ಸುಮಾರು ಈಗ ಒಂದು 7 ತಿಂಗಳಿಂದ ಇದು ಬಂದೈತ್ರಿ. ಯಾವುದೇ ಜನಕ್ಕೆ ಸರಿಯಾಗಿ ಒಂದು
ವ್ಯವಸ್ಥೆ ಇಲ್ಲಿ ಹಾಳಾಗೈತೆ ಅಂತಂದು ಹೇಳ್ಬೋದು ರೀ. ಆದರೆ ಸಾಕಷ್ಟು ಸುತ್ತಮುತ್ತಲ ಹಳ್ಳಿಯಾಗಿರ್ಬೋದು, ದೇವನೂರು ಮತ್ತು ಶಿರೂರು ಎಲ್ಲ ಜನ ಇಲ್ಲಿ ಬಂದು ಶುದ್ಧ ನೀರಿನ ಘಟಕಕ್ಕೆ ಬಂದು ನೀರು ತುಂಬ್ಕೊಂಡು ಹೋಗುವಂಥ ವ್ಯವಸ್ಥೆ ಐತೆ ಅವ್ರಿಗೆ. ಯಾಕಂದ್ರೆ ಅಲ್ಲಿ ಎಲ್ಲ ಬೋರ್ ನೀರು ಕುಡಿಯೋಂಥ ಜನ ಕಡಿಮೆ ಶಿವ ನೀರು ಕುಡಿಬೇಕು ಅನ್ನೋ ಆಸೆಗೆಲ್ಲ ಇಲ್ಲಿ ಬರ್ತಾರೆ. ಬಂದು ಅವ್ರು ನಿರಾಶೆಂತರ ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಯಾವ ಶುದ್ಧ ನೀರಿನ ಘಟಕಗಳು ಯಾವುದು ಶುದ್ಧ ಇಲ್ಲೇ ಇಲ್ಲ. ಹೀಗಾಗಿ ಇವ್ರ ಹೆಸರು ಮೇಲೆ ಸಾಕಷ್ಟು ಬಿಲ್ಗಳನ್ನೆಲ್ಲ ತೆಗಿತಿರ್ತಾರೆ ಅಧಿಕಾರಿಗಳೇ. ಬಟ್ ಅದು ಬಂದದವಾದ್ರೂ ಹೆಂಗೆ ಬಿಲ್ ತೆಗಿತಾರೆ ಅನ್ನೋದು ಮಾಹಿತಿ ಇನ್ನೂ ಸಂಪರ್ಕ ನಮಗೂ ತಿಳಿವಲ್ತು. ಅದೇನು ಕಾಯಿನ್ ಹಾಕಲಿಲ್ಲ ಅಂದ್ರೂ ಹಾಕಿದ್ರೂ ಬರ್ತೈತಿ. ಅಚಾನಕ್ ಒಮ್ಮೊಮ್ಮೆ ಕಾಯಿನ್ ಹಾಕಿದ್ರು ಅದು ನೀರು ಬರೋಂಗಿಲ್ಲ. ಅದು ಕಾಯಿನ್ ಒಳಗೆ ತೊಗೊಂಡೈತಿ. ಈಗ ಬಂದಾಗೆ ಸರ್, ಅದು ಬಂದಾಗೆ ಒಂದು 6 ತಿಂಗಳು 7 ತಿಂಗಳು ಆಗ್ತಿರ್ಚು ಕಡಿಮೆ ಈಗ ಅವು. ಪಟ್ಟಣ ಪಂಚಾಯತಿ ಅವ್ರಿಗೆ ಹೇಳಕೊಂತ ಹೋದ್ರೆ ಅವರು ಸರಿಯಾಗಿ ಅಲ್ಲಿ ವ್ಯವಸ್ಥೆ ಮಾಡೋರು ಯಾರಿಲ್ಲರಿ. ಇಲ್ಲಿ ಯಾರೇ ಮುಖ್ಯಾಧಿಕಾರಿ ಅವರು ನಾರಾಯಣ ಇವ್ರು ಅಂತಿದ್ರು, ಯಾರೇ ಕುಲಕರ್ಣಿ ಅಂತಿದ್ರು. ರಿಟೈರ್ಮೆಂಟ್ ಆದ್ರೆ ಅವರು ಯಜಮಾನ್ ಮನುಷ್ಯರಿದ್ರು ಅವರು. ಈಗ ಅವ್ರ ಜಾಗಕ್ಕೆ ಮತ್ತೊಬ್ರು ಯಾರು ಬಂದಾರೆ ಬೇರೆದವ್ರಿಗೆ ವರ್ಕರ್ನ ಏನೋ ಬಂದಾರೆ ಸರ್. ಅವರು ಕೆಲಸ ಅಧಿಕಾರಿಗಳ ಕಡೆ ಅಂದ್ರೆ ಏನು ಸರಿಯಾಗಿ ಸ್ಪಂದನೆ ಇಲ್ಲ ಬಿಡ್ರಿ ಯಾವುದು ಸರ್. 5-6 ವರ್ಷ ಆತ್ರಿ ಸರ್, ಒಂದಿನೂ ಚಲೋ ಇಲ್ಲ ನೋಡ್ರಿ ಸರ್. ಅದರೊಳಗಾಗಿದ್ದು ನೀರಿನ ಮೋಟ್ರ್ ಸತೇನೂ ತೊಗೊಂಡು ಹೋಗ್ಬಿಟ್ಟಾರಿ ಸರ್. ಹ್ಞೂ ರೀ. ಈಗ ಅಂತಿಂತ ಸಾಮಾನು ಹುಡ್ರ ಇವು ಮತ್ತು ಖಾಲಿ ಐತೆ ಅಂದಾಗ ಯಾವನಾರು ಇಟ್ಬಿಡ್ತಾರೆ ನೋಡ್ರಿ ಸರ್. ಅದಲ್ಲಿ ಇಡಾಕತ್ ಬಿಡ್ತಾರೆ. ಯಾರು ಒಂದಿನೂ ಚಲೋ ಇಲ್ಲ ನೋಡ್ರಿ ಸರ್. ಅದು ಒಂದು 5-6 ವರ್ಷ ಆಯ್ತು ನೋಡ್ರಿ. ಅದು ಹಾಕಿದ್ರು ಚಲೋ ಇಲ್ಲ ರೀ. ಅದು ಯಾರು ಉಪಯೋಗ ಆಗಿಲ್ಲ ಸರ್. ಅದು ಸರ್ ಇಲ್ಲಿ 24/7 ನೆಲ ಇರ್ತವೆ ರೀ. ಮತ್ತು ಅದನ್ನು ಯಾರು ಯೂಸ್ ಮಾಡ್ತಾರೆ ಸರ್? ಅದು ಯಾರು ಯೂಸ್ ಮಾಡೇ ಇಲ್ಲ, ತೊಗೊಂಡೇ ಇಲ್ಲ ಯಾರು. ಅದನ್ನು ಇನ್ನೂ ಎಲ್ಲಾರು ಆಫೀಸ್ ಎಲ್ಲಾರು ಮುಂದಾರ ಹಾಸ್ಪಿಟ್ಲ್ ಮುಂದೆ ಹಾಕಿದ್ರೆ ಇದನ್ನ ಆಗತ್ತೆ ರೀ. ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಯಾರು ಸರ್ ಯಾರಾದರೂ ಯೂಸ್ ಮಾಡ್ಕೊತಾರೆ ಅದನ್ನು. ನಮ್ಗೆ ಹ್ಞೂ ರೀ ತೊಗೊಂಡು ಹೋಗ್ಯಾರ ಸರ. ಹ್ಞೂ ರೀ. ಆ ಮೋಟ್ರ್ ತೊಗೊಂಡು ಹೋಗ್ಯಾರ ಸರ. ಮ್ಯಾಗ ಕೇಬಲ್ ಇತ್ತು ಸರ್ ಅದ್ರದ್ದು. ಆ ಕೇಬಲ್ ಸಹಿತ ಕತ್ಕೊಂಡು ಹೋಗ್ಯಾರ ರೀ. ಆಮ್ಯಾಗ ಇಲ್ಲಿ ದೊಡ್ಡ ಜಾತ್ರೆ ಆಗ ಸರ್, ಹನುಮಂತವ್ರ ಜಾತ್ರೆ. ಇದನ್ನು ಶಿಫ್ಟ್ ಮಾಡಿಬಿಡ್ರಿ ಬೇರೆ ಬೇತಲೆ. ಇದನ್ನು ಬಿಲ್ ತೆಗಿಗೋಸ್ಕರ ಮಾಡ್ಯಾರ ಸರ್. ಇದು ಯೂಸ್ ಅಂತೂ ಆಗಿಲ್ಲ ಯಾರಿಗೂ. ಇದು ನಲ್ಲಿ ಸಾರ್ವಜನಿಕರಿಗೆ ನೀರು ಬಿಟ್ಟೇ ಇಲ್ಲ ರೀ. ಹ್ಞೂ ರೀ ಸರ್. ಇಲ್ಲ ಇಲ್ಲಿ ಕೆಲಸ ಅಂತೂ ಇಲ್ಲ ನೋಡಿ ಸರ್. 1 ರೂಪಾಯಿದು ಕೆಲಸನೇ ಇಲ್ಲ ಅದು. ಹ್ಞೂ ರೀ. ದುಡ್ಡಿನ ತಗೊಳ್ಳೋ ಸಂಬಂಧ ಮಾಡ್ದಂಗೆ ಐತ್ರಿ ಸರ್. ಅದು ಇಲ್ಲಿ ಅವಶ್ಯನೂ ಇಲ್ಲ ರೀ. ಅದು ಹಾಸ್ಪಿಟಲ್ ಹತ್ರ ಅಥವಾ ಯಾವ್ದಾರ ಒಂದು ಇದ್ರ ಹತ್ರ ಹಾಕಿಸಿದ್ರೆ ಅನುಕೂಲ ಆಕೈತೆ ಸಾರ್ವಜನಿಕರಿಗೆ ಸರ್. ಇಲ್ಲಿ 24/7 ಐತೆ ನೀರು ಯೂಸ್ ಆಕತ್ತೆ ಸರ್. ಅದು ಯೂಸ್ ಆಗೋದಿಲ್ಲ. ಅದೇನೇ ಇರಲಿ, ಏನು ನಾಮಕಾವಸ್ತಿಗೆ ಒಂದು ಶುದ್ಧೀಕರಣ ಘಟಕ ಹಾಕೋದ್ರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಅದ್ರ ಪ್ರಯೋಜನ ಆಗಬೇಕಂದ್ರೆ ಅದು ಜನರಿಗೆ ತಲುಪಬೇಕು ಆ ಯೋಜನೆ. ಹಾಗಾಗಿ ಈ ನಿಟ್ಟಲ್ಲಿ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂಥ ಅವಶ್ಯಕತೆ ಇದೆ. ಮತ್ತು ಏನು ಆದಷ್ಟು ಬೇಗ ಅವನ್ನ ಏನು ಯಾವ್ಯಾವ ದುರಸ್ತಿ ಹಂತದಲ್ಲಿದ್ದಾವೆ ಮತ್ತು ಯಾವ್ಯಾವ ನೀರಿನ ಸಪ್ಲೈಯಿಂದ ಸಮಸ್ಯೆ ಆಗ್ತಾ ಇದೆ ಮತ್ತು ಯಾವುದಕ್ಕೆ ವಿದ್ಯುತ್ ಸಪ್ಲೈ ಇಲ್ಲ, ಇದೆಲ್ಲವನ್ನು ಸಹ ಪರಿಶೀಲಿಸಿ ಮುಂದೆ ಏನು ಆ ದುರಸ್ತಿ ಮಾಡುವಂತಹ ಮತ್ತು ಶುದ್ಧೀಕರಣ ಘಟಕಗಳನ್ನ ಪುನರಾರಂಭಿಸಿ ಜನರಿಗೆ ಶುದ್ಧ ನೀರು ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಸಹ ಎಚ್ಚೆತ್ತುಕೊಂಡು ಒಂದಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಡುವಂತಹ ಕೆಲಸ ಮಾಡಬೇಕಾಗಿದೆ. ಹಾಗಾದಾಗ ಮಾತ್ರ ಏನು ಸರ್ಕಾರದ ಯೋಜನೆ ಏನಿದೆ ಶುದ್ಧ ನೀರು ಅನ್ನೋದು, ಆ ಒಂದು ಶುದ್ಧ ನೀರು ಪರಿಕಲ್ಪನೆ ಜನರಿಗೆ ಮುಟ್ಟುತ್ತಂತ ಹೇಳ್ಬೋದು. ಶಿವರಾಮ ಸೊಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.